ಫಸ್ಟು ಸಂಸ್ಕಾರ ಕಲಿಬೇಕು. ಯಾರು ಮನುಷ್ಯ ಆಗಲಿ ಸಂಸ್ಕಾರ ಕಲಿತು ಯಾವ ರೀತಿ ನಡವಳಿಕೆ ಇರಬೇಕು, ಯಾವ ರೀತಿ ನಡೆಯಬೇಕು ಅನ್ನೋದು. ಈಗ ಇಲ್ಲಿ ಮಟ್ಟ ನನ್ನ ಬಾಯಿಗೆ ಯಾರಿಗೂ ಅರೆಸ್ಟ್ ಮಾಡಪ್ಪ ಅಂತ ನನ್ನ ಬಾಯಿಗೆ ಇಲ್ಲಿ ಮಟ್ಟ ಬಂದಿಲ್ಲ. ನಾನು ಯಾಕೆ ಹೇಳಕ್ಕೆ ಹೋಗಲಿ? ಅವರು ಅಲ್ಲಿ ವಿಡಿಯೋ ಕ್ಯಾಮ್ರಾ ಮಾಡಿ ಅವ್ರು ಯಾರೋ ವಿಡಿಯೋ ಕ್ಯಾಮ್ರಾದಾಗ ತೋರಿಸಿದಾರಂತೆ. ಏನು ಯಾರಿಗೆ ಬೈದಿರೋದು, ಅಲ್ಕ ಬೈದಿರೋದು. ಆ ನಿಟ್ಟಿನಾಗ ಅವನು ಕಂಪ್ಲೇಂಟ್ ಕೊಟ್ಟಾನ, ಅವ್ರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಯಾರ. ಅದಕ್ಕೂ ನಮಗೆ ಏನು ಸಂಬಂಧ ಐತಿ? ಅವ್ರು ನೋಡಿದರೆ ಅವನು ಮುಂಚೆ, ನಾನು ಈಗಲ್ಲ ಅವ್ನು ನೋಡ್ತಿರೋದು ಯಾರನ್ನ, ಹರೀಶನ್ನ. ಅವ್ನು ನೋಡಿದ್ರೆ ಅವಾಗ ಕ್ರಿಕೆಟ್ ಆಡ್ತಿದ್ವಿ ಜೊತೆಗೆ, ಅವಾಗಿಂದನೇ ಎಲ್ಲರೂ ಕೂಡ ಗುದ್ದಾಡೋನು, ಅವಾಗ ಅರ್ಕ ಅನ್ನೋರು. ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಸಮಾಧಾನದಿಂದ ಎಲ್ಲ ಜನಗಳಿಗಾಗಲಿ, ದಾವಣಗೆರೆ ಜಿಲ್ಲೆ ಆಗಲಿ ಅಭಿವೃದ್ಧಿ ಪದದ ಹತ್ರ ಹೋಗೋಕ್ಕೆ ಏನಾಗಬೇಕು ಅದನ್ನು ಮಾಡಲಿ. ಅದು ಬಿಟ್ಟು ಅವನು ಹರಿಹರ ಕ್ಷೇತ್ರ ಬಿಟ್ಟು ಈಗ ಅರಣ್ಯದಾಗ ಮಣ್ಣೇರು ಬಂದಿದ್ರು ಬೆಳಗ್ಗೆ, ನಮಗೆ ಮಣ್ಣು ಹೊಡೆಯೋಕ್ಕೆ ಯಾವುದು ಇಟಿಗೆ ಬಿಟ್ಟರು. ಅದಕ್ಕೆ ನೀವು ಹೋಗ್ರಪ್ಪ ಶಾಸಕರನ್ನ ಕೇಳಿ ಪರ್ಮಿಷನ್ ತಗೊಂಬರ್ರಿ ಅಂದೆ. ಏನಪ್ಪ ಹಂಗೆ ಪರ್ಮಿಷನ್ ಅಂದರೆ ಎಲ್ಲ ಒಂದು ಲೀಗಲ್ಲಾಗಿ ಮಾಡಿರಿ. ಅದು ಲೀಗಲ್ಲಾಗಿ ಕಾಂಟ್ರಾಕ್ಟ್ರಿಗೆ ಇಳಿದ್ವಿ. ಯಾವುದೋ ನಮ್ಮ ತಂದೆಯವರು ಆರಾಧನೆ ಇದ್ದಾಗ ಕಾಂಟ್ರಾಕ್ಟ್ರುಗಳು ಮಣ್ಣು ಹೊಡೆದಾರ. ಅವ್ರು ಕಾಂಟ್ರಾಕ್ಟ್ರುಗಳು ಕರೆದು ಕೇಳ್ಬೇಕು, ನನಗೆ ಕೇಳಿದ್ರೆ ಏನು ಬರ್ತದೆ? ಈಗ ಲೆವೆಲ್ ಮಾಡಕ್ಕೆ ಮಣ್ಣು ಹೊಡಿಬೇಕು ಅಂದರು, ಹಂಗೆ ಮಾಡಕ್ಕೆ. ಆಮೇಲೆ ಅಲ್ಲಿ ರೈತರು ಹೊಲ್ದಾಗೂ ಮಣ್ಣು ಹೊಡ್ಸ್ಯಾರ, ರೈತರುಗಳು ಹೊಡಿಸ್ಕೊಂಡಾರ. ಅವರು ನಮ್ಮ ಹೊಲ್ದಾಗೂ ಉಪಯೋಗಿಸ್ಕೊಳ್ರಿ ಅಂತ ಅವರು ಮಾಡ್ಯಾರ. ಏನು ನಾನು ಒಬ್ಬನೇನ ಮಾಡ್ಕೊಂಡಿರೋದು ಅಲ್ಲಿ ಏನು? ಅದಕ್ಕೆ ಆ ನಿಟ್ಟಿನಾಗೆ ಎಲ್ಲ ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ಮಾಡಿ ಏನು ಅಂತಂದೆಲ್ಲ ಗೊತ್ತಾಗಲಿ, ಜನಗಳಿಗೂ ಗೊತ್ತಾಗಲಿ. ಕಂಪ್ಲೇಂಟ್ ಮಾಡಬೇಕು, ಕೇಸ್ ದಾಖಲು ಮಾಡಲಿ ಬಿಡು. ಏನಂತ ಲೀಗಲ್ ಆಗಿದ್ರೆ ಮಾಡಲಿ. ಲೀಗಲ್ ಆಗಿ ಇಲ್ಲಿಗಲ್ ಅದು ಯಾವುದೋ ಇದ್ರದ್ದು ಹೇಳಿದ್ರಲ್ಲಿ ಇನ್ನೂ ಬರ್ತಾ ಇತ್ತು ರೆಕಾರ್ಡ್ಸು. ಯಾವ್ದು ಚಿಕ್ಕಬಿದ್ರಿ ಕೇಸು, ಅದಕ್ಕೆ ಏನಂತಾರೆ ನೋಡೋಣ. ಅದು ಎಲ್ಲ ಬರಲಿ. ಬಂದ ಮೇಲೆ ನೀವೆಲ್ಲ ಏನಂತ ಆಗ್ತೀರಿ ನೋಡು. ಯಾರು ಯಾವ ಸುಳ್ಳು, ಯಾರು ನಿಜ, ಏನು ಇದೇನು ರಾಜಕೀಯವಾಗಿ ಬೆಳೆ ಬೇಸ್ಕೊಳಕ್ಕೆ ಮಾಡ್ತಿದ್ರು ಏನು